ಕರ್ತನೂ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನೂ ಸಹ ಈ ವಿಡಿಯೋ ಮುಖಾಂತರವಾಗಿ ನೋಡಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ ದಿವಸದ ಧ್ಯಾನಕ್ಕೋಸ್ಕರವಾಗಿ ಆರಿಸಿಕೊಳ್ಳಲ್ಪಟ್ಟಂಥ ದೇವರ ವಾಕ್ಯ ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 12ನೇ ವಾಕ್ಯ ನಿಮಗಾಗಿ ನಾನು ಓದ್ತೇನೆ. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಫಫ್ರನು ನಿಮಗೆ ವಂದನೆಯನ್ನು ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಈ ದಿವಸದಲ್ಲಿ ಪ್ರಾರ್ಥನೆಯಲ್ಲಿ ಹೋರಾಡುವುದು ಎಂಬಂಥ ಶಿರೋನಾಮದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಪ್ರಾರ್ಥನೆಯಲ್ಲಿ ಹೋರಾಡುವುದೆಂಬುದಾಗಿ ಹೇಳುವುದಾದರೆ ನಿಮ್ಮ ಮನಸ್ಸಿಗೆ ಬರುವಂಥ ವಿಷಯವೇನು? ಮೊದಲನೇದಾಗಿ ಹೋರಾಡುವುದಂದರೆ ಏನು? ಹೋರಾಡುವುದಂದರೆ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯೊಟ್ಟಿಗೆ ಅಥವಾ ದೇಶಕ್ಕೆ ವಿರುದ್ಧವಾಗಿ ನಡೆಯುವಂಥ ಈ ಹೋರಾಟಗಳು. ಇಂದು ನಾವು ಯೋಚಿಸೋಣ, ಈ ಎಫಫ್ರನು ಯಾರೊಟ್ಟಿಗೆ ಹೋರಾಡುತ್ತಿದ್ದಾನೆ, ಯಾವ ಕಾರಣಕ್ಕಾಗಿ ಅವನು ಹೋರಾಡುತ್ತಾ ಇದ್ದಾನೆ? ನಮಗೆ ಚೆನ್ನಾಗಿ ಗೊತ್ತು. ಅಪೊಸ್ತಲನಾದಂಥ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 12-13 ವಾಕ್ಯಗಳಲ್ಲಿ ನೋಡುತ್ತೇವೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಲೋಕದ ಅಂಧಕಾರದ ಬಲಗಳ ಮೇಲೆಯೂ ನಾವು ಹೋರಾಡುವಂಥವರಾಗಿದ್ದೇವೆಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾನೆ. ಈ ಎಫೆಫ್ರನು ಕೊಲೋಸೆ ಪಟ್ಟಣದ ಪ್ರತಿಯೊಬ್ಬ ವಿಶ್ವಾಸಿಗೋಸ್ಕರವಾಗಿ ಅವನು ದೇವರ ಸಾನ್ನಿಧ್ಯದಲ್ಲಿ ನಿಂತು ಅವನು ಹೋರಾಡುವವನಾಗಿದ್ದಾನೆ. ದೇವ ಮಕ್ಕಳೇ, ದಿವಸದಲ್ಲಿ ಪ್ರಾರ್ಥನೆಯಲ್ಲಿ ಹೋರಾಡಿ ಪ್ರಾರ್ಥಿಸುವಂಥ ದೇವ ಜನರು ಅವಶ್ಯವಾಗಿದ್ದಾರೆ. ಪ್ರತಿ ಸಭೆಗಳಲ್ಲೂ ಕುಟುಂಬಗಳಲ್ಲಿಯೂ ಸಹ ಹೋರಾಡಿ ಪ್ರಾರ್ಥಿಸುವಂಥವರು ಅವಶ್ಯವಾಗಿದ್ದಾರೆ. ಇಂದು ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬರಲ್ಲಿಯೂ ಸಹ ಒಂದು ನಿರಾಶೆ, ಪ್ರಾರ್ಥಿಸಲಿಕ್ಕೆ ಉತ್ಸಾಹವಿಲ್ಲದೆ ಇರುವಂಥ ಅನೇಕ ಪರಿಸ್ಥಿತಿಗಳನ್ನು ನೋಡಲಿಕ್ಕೆ ಸಾಧ್ಯ. ಇಂದು ಅನೇಕರು ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿಲ್ಲದೆ ಸೈತಾನನು ಪ್ರತಿಯೊಬ್ಬರನ್ನ ಅವನು ಕಟ್ಟಿಟ್ಟಿದ್ದಾನೆ. ಆದರೆ ದೇವರ ಮಕ್ಕಳೇ, ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ, ಎಫೆಫ್ರನು ಎಲ್ಲ ಸಭೆಯವರಿಗೋಸ್ಕರವಾಗಿ ಅವನು ದೇವರ ಸಾನ್ನಿಧ್ಯದಲ್ಲಿ ನಿಂತು ಅವನು ಹೋರಾಡುವವನಾಗಿದ್ದಾನೆ. ಅವನು ದೇವರ ಸಾನ್ನಿಧ್ಯದಲ್ಲಿ ಆ ಸಭೆಯವರೆಲ್ಲರೂ ಸಹ ಪ್ರವೀಣರಾಗುವಂತೆ ದೇವರ ಮುಂದೆ ಅವರು ನಿರ್ದೋಷಿಗಳಾಗಿ ನಿಲ್ಲುವುದಕ್ಕೆ ಅವನು ಹೋರಾಡಿ ಪ್ರಾರ್ಥಿಸುವವನಾಗಿದ್ದಾನೆ. ಸೈತಾನನ ಹಿಡಿತದಲ್ಲಿ ಇರುವಂಥ ಅನೇಕ ಅಭ್ಯಾಸಗಳಲ್ಲಿ ಇರುವಂಥವರು ಬಿಡುಗಡೆ ಹೊಂದಿ ಕ್ರಿಸ್ತನ ಚಿತ್ತದ ಅನುಸಾರವಾಗಿ ಜೀವಿಸಬೇಕೆಂಬುದಾಗಿ ಅವನು ಹೋರಾಡಿ ಪ್ರಾರ್ಥಿಸುವವನಾಗಿದ್ದಾನೆ. ದೇವ ಮಗುವೆ, ವಾಕ್ಯವನ್ನು ಕೇಳುತ್ತಿರುವಾಗಲೇ ನಮ್ಮನ್ನು ದೇವರು ಪ್ರಾರ್ಥಿಸುವುದಕ್ಕಾಗಿ ಕರೆದಿದ್ದಾನೆ. ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಆತನೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಆತನೊಟ್ಟಿಗೆ ಪರಸ್ಪರವಾಗಿ ನಾವು ಮಾತನಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. ಇಂದು ಯೋಚನೆ ಮಾಡಿ, ನಮ್ಮ ಜೀವಿತ ಎಫೆಫ್ರನ ಹಾಗೆ ಹೋರಾಡಿ ಪ್ರಾರ್ಥಿಸುವಂಥ ಜೀವಿತವಾಗಿದೆಯಾ, ಅಥವಾ ಆ ಪ್ರಾರ್ಥನೆಯ ಅನುಭವವನ್ನು ಕಳೆದುಕೊಂಡಿದ್ದೇವಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಇಂದು ಎಫೆಫ್ರನ ಜೀವನವು ನಮಗೆ ಒಂದು ಮಾದರಿಯಾಗಿ ಮಾರ್ಪಡಲಿ. ದೇವರ ಬಳಿಯಲ್ಲಿ ನಮ್ಮ ಪ್ರಾರ್ಥನೆ ಇದಾಗಿರಬೇಕು: ದೇವರೇ, ಎಫೆಫ್ರನ ಹಾಗೆ ನಾನು ನನ್ನ ದೇಶಕ್ಕಾಗಿ, ನಶಿಸುವಂಥ ಆತ್ಮಗಳಿಗಾಗಿ ಪ್ರಾರ್ಥಿಸುವಂಥ ಆ ಪ್ರಾರ್ಥನೆಯ ಆತ್ಮವನ್ನು ನೀಡೆಂಬುದಾಗಿ ನಾವು ಕೇಳಬೇಕಾಗಿದೆ. ಇಂದು ಅನೇಕರ ಆಸೆ, ಬಯಕೆ ಎಲ್ಲವೂ ತಮ್ಮ ಸ್ವಾರ್ಥ ಇಚ್ಛೆಗಳು, ತಮ್ಮ ಆಸೆ ಅಭಿಲಾಷೆಗಳು ನೆರವೇರುವಂಥ ಪ್ರಾರ್ಥನೆಗಳಾಗಿದೆ. ದೇವರೇ, ನನಗೊಂದು ಮನೆ ಬೇಕು, ದೇವರೇ ನನಗೊಂದು ಕಾರು ಬೇಕು, ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡು, ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡು, ಇದೇ ನಮ್ಮ ಪ್ರಾರ್ಥನೆಯಾಗಿದೆ. ಆದರೆ ದೇವರು ಎದುರು ನೋಡುತ್ತಿರುವಂಥ ವ್ಯಕ್ತಿಗಳು ಯಾರೆಂದರೆ, ಪೌಳಿಯ ಒಡಕಿನಲ್ಲಿ ನಿಂತು ನಶಿಸುವಂಥ ಆತ್ಮಗಳಿಗಾಗಿ ಪ್ರಾರ್ಥಿಸುವಂಥವರನ್ನು ದೇವರು ಹುಡುಕುವವನಾಗಿದ್ದಾನೆ. ಇಂದು ಒಂದು ತೀರ್ಮಾನ ಮಾಡಿಕೊಳ್ಳೋಣವೇ: ದೇವರೇ, ನಶಿಸುವಂಥ ಆತ್ಮಗಳಿಗಾಗಿ ನಾನು ಹೋರಾಡಿ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೇ, ಸೈತಾನನ ಹಿಡಿತದಲ್ಲಿ ಬಂಧನದಲ್ಲಿ ಇರುವಂಥ ಜನರನ್ನ ಕರ್ತನೇ ನಾನು ಪ್ರಾರ್ಥನೆ ಮಾಡಿ ಅವರನ್ನ ಬಿಡುಗಡೆಯಲ್ಲಿ ನಿನ್ನ ರಾಜ್ಯಕ್ಕೆ ನೇರವಾಗಿ ನಡೆಸ್ತೇನೆಂಬಂಥ ಒಂದು ತೀರ್ಮಾನವನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವ? ಈ ರೀತಿಯಾಗಿ ಪ್ರಾರ್ಥಿಸುವವರು ತಮ್ಮ ಸ್ವಾರ್ಥಕ್ಕಾಗಿ ಎಂದಿಗೂ ಪ್ರಾರ್ಥನೆ ಮಾಡುವುದಿಲ್ಲ. ಎಲ್ಲವನ್ನ ದೇವರು ನೋಡಿಕೊಳ್ಳುತ್ತಾನೆ ಎಂಬುದಾಗಿ ನಂಬಿ ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಅವರು ಮುಂದೆ ಸಾಗುತ್ತಾರೆ. ಇಂದು ನಮ್ಮ ದೇಶಕ್ಕೆ ಹೋರಾಡಿ ಪ್ರಾರ್ಥಿಸುವಂಥ ವ್ಯಕ್ತಿಗಳ ಅವಶ್ಯವಿದೆ. ನಮ್ಮ ಸಭೆಗಳಿಗೆ ಹೋರಾಡಿ ಪ್ರಾರ್ಥಿಸುವಂಥ ವ್ಯಕ್ತಿಗಳ ಅವಶ್ಯವಿದೆ. ನಮ್ಮ ಕುಟುಂಬಕ್ಕೆ
ನಮ್ಮ ಮಕ್ಕಳಿಗೆ ಹೋರಾಡಿ ಪ್ರಾರ್ಥಿಸುವಂಥ ವ್ಯಕ್ತಿಗಳ ಅವಶ್ಯವಿದೆ. ಕಡೆಯದಾಗಿ ನಾನು ಮುಗಿಸುವುದಕ್ಕೆ ಮುಂಚಿತವಾಗಿ ಒಂದು ನಿಜವಾದ ಸತ್ಯ ಸಾಕ್ಷಿಯೊಟ್ಟಿಗೆ ಮುಗಿಸಲಿಕ್ಕೆ ಬಯಸ್ತೇನೆ. ಅನೇಕ ವರ್ಷಗಳ ಪ್ರಾರ್ಥನೆಯ ನಿಮಿತ್ತವಾಗಿ ನಾನು ನನ್ನ 16ನೇ ವಯಸ್ಸಿನಲ್ಲಿ ನನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟೆ. ಕ್ರಿಸ್ತಿಯ ಕುಟುಂಬದಲ್ಲಿಯೇ ನಾನು ಹುಟ್ಟಿ ಬೆಳೆದವನು. ಆದರೆ ಸಭೆಗೂ ಅಥವಾ ನನ್ನಲ್ಲಿದ್ದಂಥ ಗುಣಗಳಿಗೂ ಯಾವುದೇ ಸಂಬಂಧವಿಲ್ಲದೆ ಇತ್ತು. ಆದರೆ ನನ್ನ ತಾಯಿಯ ಎಡಬಿಡದಂಥ ಪ್ರಾರ್ಥನೆ, ನನಗೋಸ್ಕರವಾಗಿ ಹೋರಾಡಿ ಪ್ರಾರ್ಥಿಸಿದಂಥ ಪ್ರಾರ್ಥನೆಯ ನಿಮಿತ್ತವಾಗಿ ಇಂದು ದೇವರು ನನ್ನನ್ನು ರಕ್ಷಿಸಿದ್ದು ಮಾತ್ರವಲ್ಲ, ಇಂದು ಆತನ ಘನವಾದಂಥ ಸೇವೆಯನ್ನು ಮಾಡುವಂಥ ಆ ಕೃಪೆಯನ್ನು ಕೊಟ್ಟಿದ್ದಾನೆ. ವಾಕ್ಯವನ್ನು ಕೇಳುವಂಥ ಎಲ್ಲ ತಂದೆ ತಾಯಿಗಳಿಗೆ, ಎಲ್ಲ ದೇವ ಮಕ್ಕಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಹೋರಾಡಿ ಪ್ರಾರ್ಥಿಸುವುದಾದರೆ ಅದಕ್ಕಾದಂಥ ಫಲವಿದೆ. ದೇವರು ಖಂಡಿತವಾಗಲೂ ನಾವು ಪೌಳಿಯ ಒಡಿಕೆ ನಿಂತು ಹೋರಾಡಿ ಪ್ರಾರ್ಥಿಸುವಾಗ ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಇರುವಂಥ ವ್ಯಕ್ತಿಗಳನ್ನು ಸಹ ದೇವರು ಬಿಡಿಸಲಿಕ್ಕೆ ಸಾಧ್ಯ. ಅನೇಕರು ಸಮಾಧಾನವಿಲ್ಲದೆ, ನಮಗೆ ಚೆನ್ನಾಗಿ ಗೊತ್ತು, ನಮ್ಮ ಕಣ್ಣೆದುರಿಗೆ ಅನೇಕರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅನೇಕರು ನಾಶನದ ಮಾರ್ಗದಲ್ಲಿ ಹೋಗುತ್ತಿರುವುದನ್ನು ವಾರ್ತೆಗಳಲ್ಲಿಯೂ ನ್ಯೂಸ್ ಪೇಪರ್ಗಳಲ್ಲಿಯೂ ನಾವು ನೋಡುತ್ತೇವೆ, ಓದುತ್ತೇವೆ. ಆದರೆ ಅದರ ಕುರಿತಾಗಿ ಏನು ಮಾಡುತ್ತಾ ಇದ್ದೇವೆ? ಇಂದು ತೀರ್ಮಾನ ಮಾಡೋಣ, ದೇವರೇ ನಾನು ಹೋರಾಡಿ ಪ್ರಾರ್ಥಿಸಲಿಕ್ಕೆ ನನ್ನನ್ನು ನಾನೇ ಸಮರ್ಪಿಸುತ್ತೇನೆ. ಅಪ್ಪ, ನನ್ನನ್ನು ನಿನ್ನ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಒಂದು ತೀರ್ಮಾನವಾಗಿ ನಾವು ಎಫೆಫ್ರನ ಹಾಗೆ ಹೋರಾಡಿ ಪ್ರಾರ್ಥಿಸಲಿಕ್ಕೆ ನಮ್ಮನ್ನು ನಾವೇ ಸಮರ್ಪಿಸೋಣ. ಹಾಗೆ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಒಳ್ಳೆಯ ಯೇಸು ಸ್ವಾಮಿ, ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮ ನಾವೇ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಎಫೆಫ್ರನ ಹಾಗೆ ಹೋರಾಡಿ ಪ್ರಾರ್ಥಿಸುವಂಥ ಪ್ರಾರ್ಥನೆಯ ಆತ್ಮವನ್ನು ನಮ್ಮಲ್ಲಿ ಸುರಿಯ ಮಾಡು ಕರ್ತನೆ. ನಮ್ಮಲ್ಲಿರುವಂಥ ಎಲ್ಲ ನಿರುತ್ಸಾಹವನ್ನು ತೆಗೆದುಹಾಕು. ಎಲ್ಲ ಕರ್ತನೆ ಸೋತು ಹೋಗುವಂಥ ಅನುಭವಗಳನ್ನು ತೆಗೆದುಹಾಕು. ಪ್ರಾರ್ಥನೆಯ ಆತ್ಮವನ್ನು ಸುರಿಯ ಮಾಡು. ನಾಶನದ ಮಾರ್ಗದಲ್ಲಿರುವಂಥವರನ್ನು ನೀತಿಯ ಮಾರ್ಗದಲ್ಲಿ ನಡೆಸಲಿಕ್ಕೆ ನಮ್ಮನ್ನು ಉಪಯೋಗಿಸಬೇಕಾಗಿ ಬೇಡುತ್ತಾ ಇದ್ದೇವೆ. ನನ್ನ ಮಕ್ಕಳು ಯಾವ್ಯಾವ ಕಾರ್ಯಕ್ಕಾಗಿ ಅವರು ಕರ್ತನೆ ಪ್ರಾರ್ಥಿಸುತ್ತಾ ಇದ್ದಾರೋ ಎಲ್ಲ ವಿಷಯದ ಮೇಲೆ ನಿನ್ನ ಮಕ್ಕಳಿಗೆ ಜಯವನ್ನು ಕೊಡು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ನಿಮ್ಮನ್ನ ಮುಂದಿನ ಸಂಚಿಕೆ ವಿಡಿಯೋಲ್ಲಿ ನಿಮ್ಮನ್ನು ನೋಡುತ್ತೇವೆ. ಆಮೇನ್.